ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾವಿವತ್ತೇನಪ್ಪ ಅಂದರೆ ಚಟ್ನಿ ಪುಡಿ ಮಾಡ್ತಿರೋದು ತೋರಿಸ್ತಿದ್ದೀನಿ. ಅದು ನಮ್ಮಮ್ಮ ನಮ್ಮ ಮನೇಲಿ ಹೇಗೆ ಚಟ್ನಿ ಪುಡಿ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಗೆ ತೋರಿಸ್ತಿದ್ದೀನಿ, ಬನ್ನಿ ನೋಡೋಣ. ಚಟ್ನಿ ಪುಡಿ ಮಾಡೋಕ್ಕೆ ಫಸ್ಟು 1 ಕಪ್ಪು ಒಣಗಿದ ಕೊಬ್ಬರಿ, ಕಡಲೆಪಪ್ಪು, ಒಣಗಿದ ಕರ್ಬೇವಿನ ಸೊಪ್ಪು, ಕಡಲೆಬೀಜ ಬಂದುಬಿಟ್ಟು ಈ ಬಟ್ಲಲ್ಲಿ 2 ಬಟ್ಲು ತೊಗೊಳ್ಳಿ. ಇದು ಬಂದು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಈ ಖಾರದ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಬಂದುಬಿಟ್ಟು ಖಾರಕ್ಕೆ, ಕಲ್ಲರ್ಗೆ, ಹುಣಸೆ ಹಣ್ಣು, ಆಮೇಲೆ ಬೆಳ್ಳುಳ್ಳಿ. ಓಕೆ, ಈಗ ಹೇಗೆ ಮಾಡು ಮತ್ತೆ ಉಪ್ಪು. ಈಗ ಹೇಗೆ ಮಾಡೋದು ಅಂತ ನಮ್ಮಮ್ಮ ತೋರಿಸ್ತಾರೆ. ಮಾಡಮ್ಮ. ಫಸ್ಟು 2 ಬಟ್ಲು ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಬೀಜ ಕೆಂಪುದಾಗೋ ಥರ ಹುರ್ಕೋಬೇಕು. ಇನ್ನು ಎಷ್ಟೊತ್ತು ಗಂಟೆ ಹುರಿಬೇಕು ಇದನ್ನು? 2 ನಿಮಿಷ. ಕಡಲೆ ಬೀಜ ಬಿಸಿ ಆದಮೇಲೆ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ಫಸ್ಟು ಸ್ವಲ್ಪ ಹಾರಲಿ. ತಟ್ಟೆಗೆ ಹಾಕ್ಕೊಂಡ್ಮೇಲೆ ಮತ್ತೆ ಅದೇ ಬಾಣಲಿಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಆಲ್ರೆಡಿ ಒಣಗಿಸಿರೋದ್ರಿಂದ ಸ್ವಲ್ಪ ಲೈಟಾಗಿ ಬೆಚ್ಚಗಾದರೆ ಸಾಕು. ಸ್ಟೋರ್ ಮಾಡಿ ಇಡೋದ್ರಿಂದ ಡ್ರೈ ಆಗಿದ್ರೆ ಬೇಗ ಕೆಡಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ 2 ಹಾಕಿ ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡ್ಕೊಳ್ಳಿ. ಈ ಕಡೆ ಮೆಣಸಿನ್ಕಾಯಿ ಹುರ್ಕೋತಿದ್ದಾರೆ. ನಾನು ಅದರೊಳಗಡೆ ಈ ಕಡಲೆಪಪ್ಪು 1 ಕಪ್, ಒಣ ಕೊಬ್ಬರಿ 1 ಕಪ್, ಬೆಳ್ಳುಳ್ಳಿ ಬಂದ್ಬಿಟ್ಟು ಹಸಿಗೆ ಹಾಕ್ಕೊಳ್ಳೋದಾ? ಹಸಿಗೆ ಹಾಕೋ. ಬೆಳ್ಳುಳ್ಳಿ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಫ್ಲೇವರ್ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಫ್ಲೇವರ್ ಇಷ್ಟ ಆಗಲ್ಲ. ಈಗ ಮೆಣಸಿನ್ಕಾಯಿ ಆಗಿದೆ ಹುರ್ಕೊಂಡು ಸಾಕು. ಇಷ್ಟ ಆದರೆ ಅದನ್ನು ಮತ್ತೆ ಅದೇ ತಟ್ಟೆಗೆ ತೊಗೊಂಡು ಸ್ವಲ್ಪ ಇದೆಲ್ಲ ಆರೋ ಗಂಟ ವೆಯ್ಟ್ ಮಾಡೋಣ. ಮರ್ತೋದೆ, ಅದಕ್ಕೆ ಹುಣಸೆಹಣ್ಣು ಹಾಕ್ಕೊಂಡು ಲೈಟಾಗಿ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಉಪ್ಪು ಅದ್ರ ಜೊತೆಗೆ ಸ್ವಲ್ಪ ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ಳೋದಷ್ಟೇ ಇದನ್ನು. ಓಕೆ, ಈಗ ಇದೆಲ್ಲ ಸ್ವಲ್ಪ ಹಾರಲಿ. ಅಲ್ಲಿಗಂಟ ಬ್ರೇಕ್ ನಮಗೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದ್ರ ಜೊತೆಗೆ ಉಪ್ಪು ಹಾಕ್ಕೊಂಡು, ಹಿಂಗೂ ಈಗಲೇ ಹಾಕೋದಾ? ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಈಗ ಅದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಆಮೇಲೆ ಅದನ್ನ ಒಂದ್ಸರಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚಟ್ನಿ ಪುಡಿ ರೆಡಿ. ಇದನ್ನು ನೀವು ಅನ್ನದ ಜೊತೆಗೆ, ದೋಸೆ ಜೊತೆಗೆ ತಿನ್ಬೋದು.